ಹಲೋ ಲೀಲಾವತ್ ಏನ್ ಮಾಡ್ತಿದ್ಯಾ? ನನ್ನ ಫೇವ್ರೆಟ್ ನಲ್ಲಿ ಮೂಳೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿದೆ. ಈ ಜನುಮವೇ ನಂಗೆ ಅರ್ಜೆಂಟ್ 500 ರೂಪೀಸ್ ಕೊಡೋ. ಫೇವ್ರೆಟ್ ಟಿವಿ ಶೋ ಬಿಗ್ ಬಾಸ್. ಬಿಗ್ ಬಾಸ್ ನಾನು ಸ್ನೇಹಿತ ಹತ್ರ ಮಾತಾಡ್ತಿದ್ದೆ, ಸ್ನೇಹಿತ ಹತ್ರ ಮಾತಾಡಿದೀನಿ. ಇಯರ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನನಗಿಂತ ಕೆಟ್ಟವಳಿನ್ ಯಾರು ಇರಲ್ಲ. ಬೇಡ, ಹಿಂಗೆಲ್ಲ ಕೇಳ್ಬೇಡ್ರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾಳಷ್ಟು ಜನ ಅಂದರೆ ನಾನು ಹೋದಲ್ಲಿ ಬಂದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತೀರಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ನಲ್ಲಿ ಕೂಡ ನನಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿರ್ತೀರಿ. ಸಬ್ಸ್ಕ್ರೈಬರ್ಸ್ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿರ್ತೀರಿ. ನಮ್ಮ ಟೀಮಲ್ಲಿ ಇರುವಂಥವ್ರು ಆ ಕಡೆ ಈ ಕಡೆ ಓಡಾಡಿದಾಗ ಯಾವಾಗಲೂ ನನಗೊಂದು ವಿಷಯ ಬಂದು ಹೇಳೋರು, ಮೇಡಮ್ ಇದು ಈ ಥರ, ಮೇಡಮ್ ಅದು ಆ ಥರ, ಅದನ್ನೇನೋ ಕೇಳ್ತಿದ್ದಾರೆ, ಇದನ್ನು ಯಾಕೆ ಮಾಡ್ತಿದ್ದೀರಾ, ಅದು ಹೇಗೆ ಅನ್ನೋ ರೀತಿಯಲ್ಲಿ. ಸೊ ಇದೆಲ್ಲವನ್ನು ನೋಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ಈ ಎಲ್ಲ ಪ್ರಶ್ನೆಗಳನ್ನೂ ಒಟ್ಟಿಗೆ ಸೇರಿಸಿ ನೀವು ತಗೊಂಡು ಬನ್ನಿ, ನಾನು ಒಟ್ಟಿಗೆ ನನ್ನ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಇದಕ್ಕೆ ಆನ್ಸರ್ ಕೊಡ್ತೀನಿ ಅಂತ ಹೇಳಿದೆ. ಸೊ ನನ್ನ ಟೀಮ್ ಒಂದಷ್ಟು ಪ್ರಶ್ನೆಗಳನ್ನ, ಅಂದರೆ ನನಗೆ ಗೊತ್ತಿಲ್ಲದಿರುವಂಥ ಪ್ರಶ್ನೆಗಳನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರು ಕೇಳುವಂತಹ ಪ್ರಶ್ನೆಗೆ ನಾನು ಇವಾಗ ಉತ್ತರ ಕೊಡೋದಕ್ಕೆ ರೆಡಿಯಾಗಿದ್ದೀನಿ. ನೀವೆಲ್ಲರೂ ರೆಡಿನಾ? ಇಫ್ ಯು ಆರ್ ರೆಡಿ, ಕಮ್ ಆನ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ, ಮೈ ಫೇವ್ರೇಟ್ ಕಲರ್ ತುಂಬ ಜನಕ್ಕೆ ಗೊತ್ತಿದೆ. ಇದು ಅಂದರೆ ನನ್ನ ಫ್ಯಾನ್ಸ್ಗೆ ಎಲ್ರಿಗೂ ಗೊತ್ತಿದೆ. ರೆಡ್ ಈಸ್ ಮೈ ಫೇವ್ರೇಟ್ ಕಲರ್ ಆ್ಯಂಡ್ ವಾಟ್ ಐ ಆಮ್ ವೇರಿಂಗ್ ರೈಟ್ ನೌ ಈಸ್ ಮೈ ಸೆಕೆಂಡ್ ಫೇವ್ರೇಟ್ ಕಲರ್. ಏನು ಆ ಪ್ರಶ್ನೆ ಏನು, ಇದನ್ನೆಲ್ಲ ಹಿಂಗೆಲ್ಲ ಕೇಳಬಾರ್ದು, ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಬಟ್ ಸ್ಟಿಲ್ August 10th ಇಸ್ ಮೈ ಬರ್ತ್ಡೇ. ಇಯರ್ ಬಗ್ಗೆ ಏನಾದರೂ ಮಾತಾಡಿದ್ರೆ ನನಗಿಂತ ಕೆಟ್ಟವಳಿನ್ ಯಾರೂ ಇರಲ್ಲ. ಬೇಡ, ಹಿಂಗೆಲ್ಲ ಕೇಳಬೇಡ್ರಿ ನನ್ನ, ಓಕೆನಾ? ನೋ ನೋ, ಇಟ್ಸ್ ಅ ಬಿಗ್ ನೋ, ಡೋಂಟ್ ಆಸ್ಕ್. ಹೆಣ್ಮಕ್ಳನ್ನ ವಯಸ್ಸು ಕೇಳಬಾರ್ದಪ್ಪ. ಇದು ತುಂಬ ಕಷ್ಟ ನನಗೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾನು ಯೂಸ್ ಮಾಡೋದು ತುಂಬ ಕಡಿಮೆ. ಯಾಕೆ ಅಂತಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಂಬಂಧನೇ ಇಲ್ದಿರಂಗೆ ಓಡಾಡ್ತಾ ಇರ್ತೀನಿ. ಸೊ ನನ್ನ ಫೇವ್ರೇಟ್ ಟ್ರಾನ್ಸ್ಪೋರ್ಟೇಷನ್ ಮೋಡ್ ಈಸ್ ಮೈ ಕಾರ್. ಅದು ಬಿಟ್ಟರೆ ನಾನು ಇನ್ನೆಲ್ಲಾದರೂ ಒಂದು ಕಡೆ ಹೋಗ್ಬೋದು, ಅಥವಾ ಯೋಚನೆ ಮಾಡಿದ್ರೆ ಸ್ಲೀಪರ್ ಬಸ್. ಐ ಸಮ್ವೇರ್ ಲೈಕ್ ಸಮ್ಹೌ ಪ್ರಿಫರ್ ದ್ಯಾಟ್ ಸ್ಲೀಪರ್ ಬಸ್. ಫೇವ್ರೇಟ್ ಟಿವಿ ಶೋ ಬಿಗ್ ಬಾಸ್. ಬಿಗ್ ಬಾಸ್ ನಮ್ಮ ಕಿಚ್ಚ ಬಾಸ್ನ ನೋಡೋದಕ್ಕೆ ನಾವು ಯಾವಾಗಲೂ ರೆಡಿ ಆಗಿರ್ತೀವಿ. ಆ್ಯಂಡ್ ಅದರಲ್ಲಿ ಬರುವಂತಹ ಒಂದಷ್ಟು ಡಿಫ್ರೆಂಟ್ ಯೂನಿಕ್ ಆಗಿರುವಂತಹ ಕಂಟೆಸ್ಟೆಂಟ್ಸ್, ಅವ್ರು ಏನು ಮಾಡ್ತಾರೆ, ಅವ್ರು ಮಾಡೋದು ನಮ್ಮ ಲೈಫ್ನಲ್ಲಿ ಎಷ್ಟು ನಿಜ ಇದೆ ಅನ್ನೋದನ್ನು ನಾನು ನೋಡೋದಕ್ಕೆ ಭಾಳ ಡೆಸ್ಪರೇಟಾಗಿ ವಾಚ್ ಮಾಡುವಂತಹ ಒಂದು ಶೋ ಬಿಗ್ ಬಾಸ್. ಎಸ್, ಅಫ್ಕೋರ್ಸ್, ಒಂದು ಹಸ್ಕಿ ವಿಚ್ ಇಸ್ ಫ್ರೂಟಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತರಲೆ, ಬಾಯಿಗೆ ಬಂದಂಗೆಲ್ಲ ಗಲಾಟೆ ಮಾಡ್ತಾಳೆ. ಅದು ಏನು ಮಾತಾಡುತ್ತೋ, ನಾನೇನು ಮಾತಾಡ್ತೀನೋ ಎಲ್ಲವನ್ನೂ ಅದು ಅರ್ಥ ಮಾಡ್ಕೊಳ್ತಾಳೆ. ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳೋ ಒಂದಷ್ಟು ವಿಷಯ ಏನಪ್ಪ ಅಂತಂದರೆ, ಒಂದು ಟ್ರೀಟು, ಇನ್ನೊಂದು ವಾಕಿಂಗು, ವಾಟರು, ಮನೆಗೆ ಹೋಗೋಣ ಬಾ. ಮತ್ತು ಇವಳದೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಸ್ಟೆಪ್ಸಿಂದ ಕೆಳಗಿಳಿದು ವಾಕಿಂಗ್ ಎಲ್ಲ ಹೋಗಲ್ಲ ಮೇಡಮು. ಲಿಫ್ಟಲ್ಲೇ ಹೋಗಬೇಕು, ಅವಳಿಗೆ ಲಿಫ್ಟಲ್ಲೇ ಬರಬೇಕು. ಸೊ ಲೈಕ್ ಬಾ ಸ್ಟೆಪ್ಪಲ್ಲಿ ಹೋಗೋಣ ಅಂತಂದರೆ ಹಿಂಗೆ ಮುಖ ನೋಡಿಬಿಟ್ಟು ಶಿಲ್ಬಿಲಕ್ಕೆ ನಾನು ಸ್ಟೆಪ್ಪಲ್ಲೆಲ್ಲ ಬರ್ಬೇಕು ಅನ್ನೋ ಥರ ಲುಕ್ ಕೊಡ್ತಾಳೆ. ಅದು ಬಿಟ್ಟರೆ ನಾನು ಐ ಲವ್ ಯು ಹೇಳುತ್ತೆ ಅಂತ ಒಂದ್ಸತಿ ಹೂ ಅಂತೆಲ್ಲ ಮಾಡಿದ್ರೆ ಅವಳು ಬೈಯಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾಳೆ. ದಟ್ ಈಸ್ ಅಬೌಟ್ ಫ್ರೂಟಿ. ಆ್ಯಂಡ್ ಇನ್ನೊಂದು ಎರಡನೇದು ಬಂದುಬಿಟ್ಟು ಸಿಡ್ಸು. ಕುಕಿ ಅಂತ ಆದರೆ ಹೆಸರು. ನಮ್ಮ ಮಮ್ಮಿ ಫೇವ್ರೇಟ್ ಕಿಡ್. ನನ್ನನ್ನು ಬೇಕಾದ್ರೂ ಬಿಟ್ಬಿಟ್ಟು ಇದ್ಬಿಡ್ತಾರೆ, ಕುಕ್ಕಿನ ಬಿಟ್ಬಿಟ್ಟಿರಲ್ಲ. ಅದಕ್ಕೆ ಬಿತ್ರಿ ಅಂತ ಬೈತಿರ್ತೀನಿ ನಾನು ಅದನ್ನು. ಸೊ ಅದೊಂಥರ ವೆರಿ ಕ್ಯೂಟ್ ಆ್ಯಂಡ್ ಹಿಂಗೆ ಕಣ್ಬಿಟ್ಕೊಂಡು ನೋಡ್ತಿರ್ತಾಳೆ. ಶಿ ವಿಲ್ ಬಿ ಲೈಕ್ ಏನೋ ಕೂದಲೆಲ್ಲ ಹಿಂಗೆ ಹಾಕೊಂಬಿಟ್ಟು ಅಂತೆಲ್ಲ ಮಾಡ್ತಿರ್ತಾಳೆ. ಶಿ ಇಸ್ ವೆರಿ ಕ್ಯೂಟೆಸ್ಟ್. ಬಟ್ ಫ್ರೂಟಿ ಸಮ್ಹೌ ಲಿಸನ್ಸ್ ಟು ಮೀ. ಸ್ವಲ್ಪ ಲೈಟಾಗಿ ಬಾಯಿ ಬಡ್ಕೋತಾಳೆ, ಬಾಯಿ ಬಡ್ಕಿ ಜಸ್ಟ್ ಲೈಕ್ ಮೀ ಅಂತ ಹೇಳ್ಕೊಬೋದು. a lot of meat. ನನಗೆ ನನ್ನ ಫೇವ್ರೆಟ್ ನಲ್ಲಿ ಮೂಳೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆ. ಬರೀ ಅದೇ ವಿಡಿಯೋನ ಹಾಕಿ ತುಂಬ ಜನ ಅದನ್ನು ರೀಚ್ ಮಾಡಿಸಿದ್ದಾರೆ ನನ್ನ ಫ್ಯಾನ್ಸ್ಗೆ. ಅದು ಬಿಟ್ಟರೆ ಫಿಶ್ ಸಿಕ್ಕಾಪಟ್ಟೆ ಇಷ್ಟ, ಅಥವಾ ಜಾಸ್ತಿ ತಿನ್ನೋದು ಅಂತಂದರೆ ಫಿಶ್. ಚಿಕನ್ ಅಗೇನ್ ನಾನು ಪ್ರಿಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ, ನಮ್ಮಮ್ಮ ಪ್ರಿಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹೊರಗಡೆ ಸ್ವಲ್ಪ ಕಡಿಮೆ. ಆ್ಯಂಡ್ ತಂದೂರ್ ಅಥವಾ ಗ್ರಿಲ್ ಚಿಕನ್ ಈ ಥರದನ್ನೆಲ್ಲ ತಿಂತೀನಿ. ಲೈಕ್ ಆಲ್ಮೋಸ್ಟ್ ಸೀ ಫುಡ್ಡು ತಿಂತೀನಿ. ಆಲ್ಮೋಸ್ಟ್ ಎಲ್ಲ ಕೈಂಡ್ ಆಫ್ ಮೀಟ್ ಐ ಈಟ್. ಐ ಆಮ್ ಅ ಸ್ಕಾರ್ಪಿಯನ್. ಸ್ಕಾರ್ಪಿಯೋಸ್ ಎಲ್ಲ ಜನ ಹೆಂಗೆ ಅಂತಂದರೆ ತುಂಬ ಅಡಮೆಂಟು, ರೂಲಿಂಗು, ಲೀಡರು, ಸ್ಪಾಟ್ಲೈಟ್ ಕನ್ಸ್ಯೂಮರು, ಏನೇನಿದೆಯೋ ಅದು ಎಲ್ಲವನ್ನೂ ನಾವೇನೆ. ಬಟ್ ಸಮಥಿಂಗ್ ವಿಚ್ ಐ ವಾಂಟ್ ಟು ಟೆಲ್ ಅಬೌಟ್ ಸ್ಕಾರ್ಪಿಯನ್ಸ್ ಇಸ್ ದಟ್
ಎಲ್ಲದನ್ನೂ ನೋಡಿಕೊಂಡು ಸುಮ್ಮನೆ ಇರ್ತಾರೆ. ಯಾವ ಟೈಮಲ್ಲಿ ಯಾವುದನ್ನು ರಿವೀಲ್ ಮಾಡಬೇಕು ಅಥವಾ ಕೋಪ ಬಂದಿದ್ದನ್ನು ಎಕ್ಸ್ಪ್ಲೋಡ್ ಮಾಡಬೇಕು ಅನ್ನೋದನ್ನು ಕಾದಿದ್ದು ಒಂದು ಸಖತ್ತಾಗಿರುವಂತಹ ಬಾಣ ಬಿಡ್ತಾರೆ. ಆವಾಗ ತಡ್ಕೊಳಕ್ಕಾಗಲ್ಲ ಆಪೋಸಿಟಲ್ಲಿರೋರಿಗೆ. ಸೊ ಬಿ ವೆರಿ ಕೇರ್ಫುಲ್ ವಿತ್ ದ ಸ್ಕಾರ್ಪಿಯನ್ಸ್. ಆ್ಯಂಡ್ ಮೀ ಬೀಯಿಂಗ್ ಅ ಸ್ಕಾರ್ಪಿಯನ್, ನನ್ನ ಜೊತೆ ಏನಾದರೂ ನೀವು ಗಿಮಿಕ್ ಮಾಡೋಂಥ ಟ್ರೈ ಮಾಡ್ತೀರಾ ಅಂತಂದರೆ ಶೂಟ್ ಆಗೋದು ಗ್ಯಾರಂಟಿ. ಹುಷಾರಾಗಿರಿ. ನಮ್ಮಮ್ಮ ಏನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತಾರೆ. ತುಂಬ ಕಷ್ಟಪಟ್ಟು ಅವ್ರಿಗೆ ಐ ಲವ್ ಯು ಟು ಅಂತ ಹೇಳಿಸಿದ್ದೆ. ಸ್ವಲ್ಪ ಗ್ಯಾಪ್ ಆಗಿದೆ, ಅದನ್ನೆಲ್ಲ ಹೇಳಿ ಟ್ರೈ ಮಾಡ್ತೀನಿ. ಲೆಟ್ ಮೀ ಚೆಕ್. ನಮ್ಮಮ್ಮ ನನ್ನ ಫೋನ್ ಎತ್ತೋ ಥರ ನೋಡೋಣ ಫಸ್ಟ್. ಮಾಡೋ ಕೆಲಸ ಇಲ್ಲ ಅಂತ ಬೈತಾರೆ ಗ್ಯಾರಂಟಿ. ಹಲೋ ಲೀಲಾವತಿ, ಏನು ಮಾಡ್ತಿದ್ಯಾ? ಏನಿಲ್ಲ, ಸುಮ್ಮನೆ ಕೂತಿದ್ದೀನಿ. ಮಮ್ಮಿ ಐ ಲವ್ ಯು. ಥ್ಯಾಂಕ್ ಯು. ಐ ಲವ್ ಯು ಟು ಹೇಳೆ. ಆದೀತು. ಚೆನ್ನಾಗಿ ಹೇಳು. ಓಕೆ, ಲವ್ ಯು ಟು. ಓಕೆ ಅಲ್ಲ, ಮೈ ಬೇಬಿ ಐ ಲವ್ ಯು ಟು ಅನ್ನು. ಹಾಂ, ಏನ್ ಸಮಾಚಾರ? ಹೇಳು ಬೇಗ ಹೇಳು. ಏನ್ ಸಮಾಚಾರ? 2 lakhs. ಅಯ್ಯೋ ಮಮ್ಮಿ, ಐ ಲವ್ ಯು ಟು ಮೈ ಬೇಬಿ, ಐ ಲವ್ ಯು ಟು ಅನ್ನು. Baby, ಮೈ ಬೇಬಿ ಐ ಲವ್ ಯು ಟು. love you too. ಐ ಲವ್ ಯು ಟು ಅಮ್ಮ. 2 lakhs ಕೊಟ್ರೆ ಇದೊಂದು ಸ್ಟೋರಿ ಹೇಳಬೇಕು, ಹೇಳ್ತೀನಿ ರೀ. ಇಲ್ಲಾಂದ್ರೆ ಇಲ್ಲ. ನೋಡ್ದಾ, 2 lakhs ಕೊಟ್ರೆ ಐ ಲವ್ ಯು ಟು ಬೇಬಿ ಅಂತ ನೋಡು. ಸರಿ ಆಯ್ತು, ಇರು, ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಹೆಚ್ಚು ಬಲ್ಗನೆ ಮಳೆ ಬಂದಿನಪ್ಪ, ಮಳೆ ಬಂಕ್ಲೆ ಭಯ ಮಾಡ್ವೀರ. ಮಳೆ ಇಲ್ಲ. ಓಕೆ ಬಾಯ್ ಮಮ್ಮ. ಓಕೆ, ಬಾಯ್. ನಮ್ಮ ಮಮ್ಮಿ ಏನೇ ಮಾತಾಡಿದ್ರು ಅವ್ರ ಸೈಡ್ ಆಫ್ ಒಂದು ಸ್ಟೋರಿನ ಹೇಳಿನೇ ಕಾಲ್ ಕಟ್ ಮಾಡೋದು. ಐ ಟೆಲ್ ಯು ದಿಸ್ 2 lakh ಸ್ಟೋರಿ. ಏನಂತಂದರೆ, ನಾನು ನಮ್ಮ ಮಮ್ಮಿ ಹತ್ರ ಸುಮ್ಮನೆ ಹಾಗೆ ಏನೋ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ. ದೆನ್ ಐ ಸೈಡ್ ಲೈಕ್, ಮಮ್ಮಿ ನನಗೊಂದು 10 ಲಕ್ಷ ಯಾರಾದರೂ ಕೊಡಬೇಕು ಅಂತ ಪ್ರೇ ಮಾಡ್ಕೊ ಅಂತ. ಓಕೆ, ನೀನು ನಂಗೆ 2 lakhs ಕೊಡ್ತೀಯಾ, ನಾನು ನಿನಗೆ ಪ್ರೇ ಮಾಡ್ಕೋತೀನಿ ಅಂತಂದರು. ಅವತ್ತಿಂದ ಅವ್ರು ಪ್ರೇ ಮಾಡ್ತಾನೆ ಇದ್ದಾರೆ. ನನಗೂ 10 lakhs ಬರ್ತಾನೆ ಇದೆ, ಅವ್ರಿಗೂ 2 lakhs ನಾನು ಕೊಡ್ತಾನೆ ಇದ್ದೀನಿ. ಸೊ ನಾನು ಏನೇ ಕಾನ್ವರ್ಸೇಷನ್ ಬಿಲ್ಡ್ ಮಾಡೋಕ್ಕೋದ್ರೂ ವೇರ್ ಇಸ್ ಮೈ 2 lakhs ಅಂತ ಕೇಳ್ತಾರೆ. ದಟ್ ಈಸ್ ಆಲ್ ಅಬೌಟ್ ದಿಸ್ 2 lakhs. ನನ್ನ ಫೇವ್ರೇಟ್ ಹಾಲಿಡೇ ನಾನು ವೆಕೇಷನ್ಗೆ ತುಂಬ ಕಡಿಮೆ ಹೋಗೋದು. ಸೊ ನಾನು ಮನಾಲಿಗೆ ಹೋಗಿದ್ದೆ. ದಟ್ ವಾಸ್ ಮೈ ಫೇವ್ರೇಟ್ ವೆಕೇಷನ್ ಎವರ್. ಬಿಕಾಸ್ ಸ್ನೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದು ಬಿಟ್ಟರೆ ನಾನು ತೀರಾ ಕಡಿಮೆ ಹೋಗೋದು. ನೆಕ್ಸ್ಟ್ ಇನ್ನು ಯಾವಾಗಲಾದರೂ ಹೋದಾಗ ಅಪ್ಡೇಟ್ ಮಾಡ್ತೀನಿ. ₹1 ಎಮರ್ಜೆನ್ಸಿ ಯಾರಿಗೆ ಬರುತ್ತೆ? ಸುಳ್ಳು, ಇಂಥವೆಲ್ಲ ಪ್ರಶ್ನೆಗೆ ನಾನು ಆನ್ಸರ್ ಮಾಡಲ್ಲ. ಅಟ್ಲೀಸ್ಟ್ ನಂಬರ್ ಇನ್ಕ್ರೀಸ್ ಮಾಡೋಗುರು. ಓಕೆ, 500. ಯಾರಿಗೆ ಕಾಲ್ ಮಾಡಬೇಕು? ಸೆಲೆಬ್ರಿಟಿನ? ಅಯ್ಯಯ್ಯೋ, ಸೆಲೆಬ್ರಿಟೀಸ್ಗೆ ಯಾರಿಗೆ ಅಂತ ಹೇಳಿದ್ರೆ ನಾನು ಏನಾದರೂ ಯೋಚನೆ ಮಾಡ್ಬೋದು. ಯಾರಿಗೆ ಕಾಲ್ ಮಾಡಬೇಕು ಅಂತ ಯೋಚನೆ ಮಾಡಬೇಕೀಗ ನಾನು. ಹೇಳಿ, ಒಂದು ಇಂಟ್ ಕೊಡಿ, ಯಾರಿಗೆ ಕಾಲ್ ಮಾಡೋಣ? ಬಿಗ್ ಬಾಸ್ ಟೀಮ್ ಯಾರಿದ್ದಾರೆ? ಕಾರ್ತಿಕ್ ಆರ್ ಅನುಷಾ ರೈ, ಎರಡರಲ್ಲಿ ಒಬ್ರನ್ನ ಚೂಸ್ ಮಾಡಿ. ಇಬ್ಬರಲ್ಲಿ ಒಬ್ರನ್ನ. ಕಾರ್ತಿಕ ನೋಡೋಣ. ನನ್ನ ಮಗ ಕೊಟ್ಟರೆ ಸರಿ ಇವಾಗ ನನಗೆ. ಓಕೆ, ಐ ಆಮ್ ಕಾಲಿಂಗ್ ಕಾರ್ತಿಕ್ ಮಹೇಶ್. ಅಲ್ಲ, ಇಂಥವೆಲ್ಲ ಮಾಡಿಸ್ತಿರಲ್ಲ ಅಂತ. ನಕ್ಬಿಡ್ತು ಅನ್ಕೊಂಡ್ರು. ಮಚ್ಚ, ಎಂತ ಮಾಡ್ತಾ ಇದ್ಯಾ? ಏನಿಲ್ಲ, ಈಗ ಮನೆ ಹತ್ರ ಬಂದೆ. ಟೀ ಅಂಗಡಿಲಿ ಕೂತಿದ್ಯಾ? ನಂಗೆ ಅರ್ಜೆಂಟ್ 500 ರೂಪೀಸ್ ಕೊಡೋ. ಮಚ್ಚ, ನಂಗೆ ಅರ್ಜೆಂಟ್ 500 ರೂಪೀಸ್ ಬೇಕು ಮಚ್ಚ. ಏನ್ ಬೇಕು? ಕ್ಯಾಶ್ ಬೇಕಾ? ಏನ್ ಬೇಕು? ನಂಗೆ ಫೋನ್ ಪೇ ಮಾಡು. ಏನಕ್ಕೆ? ಅಲ್ಲೇ 500 ರೂಪಾಯಿ ಕೇಳಿದ್ರೆ ನನಗೆ ಕೊಡಲ್ಲ ಅಂತೀಯಾ? ಕೊಡ್ತೀನಿ, ಅದಕ್ಕೆ 1000 ಕಳಿಸ್ಲಾ? ಅಯ್ಯೋ, ದಟ್ಸ್ ಸೊ ಸ್ವೀಟ್. ನಂಗೆ ಗೊತ್ತಿಲ್ಲ, ನಾನು ಇವಾಗ ಕಳ್ಸೋ. ಆಯ್ತು, ಈಗಲೇ ಕಳಿಸ್ಬೇಕು. ಅರ್ಜೆಂಟ್. ಆಯ್ತು, ಅರ್ಜೆಂಟ್. ಆಯ್ತು. ಓಕೆ, ಐ ಲವ್ ಯು ಮಚ್ಚ. ಓಕೆ, ಬಾಯ್. ನೀನು ಲವ್ ಯು ಟು ಹೇಳೋ. ಲವ್ ಯು. ಓಕೆ ಬಾಯ್. ಓಕೆ, ವಿಲ್ ವೆಯ್ಟ್ ಫಾರ್ ಇಟ್. ನಾನು ತಮಾಷೆ ಮಾಡ್ತಿದ್ದೀನಿ ಅಂತಲೇ ಅನ್ಕೊತಾರೆ. ಅಲ್ಲ, ನನ್ನ ಮಕ್ಕಳು ಒಬ್ಬರಾದ್ರೂ ನಾನು ಲವ್ ಯು ಹೇಳಿದ್ರೆ ಇಮಿಡಿಯೇಟಾಗಿ ಲವ್ ಯು ಟು ಹೇಳಲ್ಲ. ಎಂಥ ಜನನಪ್ಪ ಛೇ. ನೋಡೋಣ, ಐ ಆಮ್ ವೇಟಿಂಗ್. 500 ರೂಪಾಯಿ ಇಲ್ಲ, 1000 ರೂಪಾಯಿ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಹೇಳಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ.
ಓಕೆ ಮತ್ತೆ ಕಾಲ್ ಮಾಡ್ತಾ ಇದ್ದೀನಿ. ಬಂತು 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 ಬಂತು. ಸೊ ನಮ್ಮ ಮಚ್ಚ ನಾನು ಕೇಳಿದ ತಕ್ಷಣ ನನಗೆ ದುಡ್ಡು ಕಳಿಸಿದ್ದಾನೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಎವರ್ ಟ್ರಾನ್ಸಾಕ್ಷನ್ ನನಗೂ ಅವನಿಗೂ ಆಗಿರೋದು. ಕಾಲ್ ಮಾಡ್ತಾ ಇದ್ದಾನೆ. ಮಚ್ಚ ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ಯಾ? ನಾನು ನಮ್ಮ ಆಫೀಸಲ್ಲಿದ್ದೀನಿ. ಏನು ಏನು ಕಿಸಿತಾ ಇಲ್ಲ. ನಾನು ಕೇಳಿದ ತಕ್ಷಣ ಕೊಟ್ಟಲ್ಲ, ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಅಲ್ಲೋಡು ಬೈತಾ ಇರೋದು. ನಂಗೆ ಕೇಳಿದ ತಕ್ಷಣ ಕೊಡ್ತೀಯಾ ಇಲ್ವಾ ನೋಡೋಣ ಅಂತ ಕಾಲ್ ಮಾಡ್ನಪ್ಪ. ಏನೋ ಎಮರ್ಜೆನ್ಸಿ ಬಿಲ್ ಪೇ ಮಾಡ್ಬೇಕಿತ್ತಂತ. ಯಾಕೆ ಸೇಡ್ ಆಗಿದ್ಯಾ? ಇಲ್ಲಪ್ಪ, ಈ ಸ್ಟೋರಿ ಒಂದು ಸ್ಟೋರಿ ರೀಡಿಂಗ್ ಆಯ್ತು. ಓಕೆ ಓಕೆ, ಆಲ್ ದಿ ಬೆಸ್ಟ್ ಮಚ್ಚಾ. ಓಕೆ, ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಸಿ ಯು. ಬಾಯ್ ಬಾಯ್. ಬಾಯ್. ಅಂದರೆ ಯಾವತ್ತೂ ಕೇಳಿಲ್ಲ ನಾನು ಕೇಳಿದ ತಕ್ಷಣ ಯಾಕೆ ನಿನಗೆ ದುಡ್ಡು ಬೇಕಾ ಅನ್ನೋ ಥರದಲ್ಲಿ ಅವನು ರಿಯಾಕ್ಷನ್ ಕೊಡ್ತಾ ಇದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್, ನನಗೆ ನಾನು ಕೇಳಿದ ತಕ್ಷಣ 500 ರೂಪಾಯಿ ಕಳಿಸಿದ್ದಕ್ಕೆ. ಆ್ಯಂಡ್ ಆ ನಂಬರ್ನ ಇನ್ಕ್ರೀಸ್ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಮೈ ಬೆಸ್ಟ್ ಅಚೀವ್ಮೆಂಟ್ ಅದನ್ನು ಎಲ್ಲ ನನ್ನ ಫ್ಯಾನ್ಸೇ ಹೇಳಬೇಕು. ನಾನು ಏನು ಬೆಸ್ಟಾಗಿ ಮಾಡಿದ್ದೀನಿ ಅಂತ. ನಾನು ಇಡೋವಂಥ ಪ್ರತಿ ಹೆಜ್ಜೆನೂ ಸಖತ್ತಾಗಿದೆ ಅಂತ ನಾನು ಅನ್ಕೊತೀನಿ. ಬಟ್ ದಿ ವೆರಿ ಫೇವ್ರೇಟ್ ಈಸ್ ಎರಡಿದೆ. ಒಂದು, ನಾನು ಪ್ರೊಡ್ಯೂಸರ್ ಆಗಿರುವಂಥದ್ದು ಕುಪಂಡಾಸ್ ಪ್ರೊಡಕ್ಷನ್ ಹೌಸನ್ನು ನಾವು ಏನು ಕ್ರಿಯೇಟ್ ಮಾಡಿದ್ದೀವಿ. ಇದೊಂದು ತುಂಬ ಕಷ್ಟದ ಕೆಲಸ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕಾಗಿರುವಂತಹ ಕೆಲಸ, ಸಿಕ್ಕಾಪಟ್ಟೆ ದುಡ್ಡು ಹಾಕಬೇಕಾಗಿರುವಂತಹ ಕೆಲಸ, ಆ್ಯಂಡ್ ಎಲ್ಲವನ್ನೂ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕಾಗಿರುವಂಥ ಕೆಲಸ. ಸೊ ಅದು ಒಂದು. ಇನ್ನೊಂದು, ನನ್ನ ಫೇವ್ರೆಟ್ ಕುಪಂಡಾಸ್ ಜ್ಯುವೆಲ್ರಿ. ನನಗೂ ಸಣ್ಣ ವಯಸ್ಸಿನಿಂದ ಇದ್ದಂತಹ ಒಂದು ಕನಸು, ನಾನು ಯಾವುದಾದ್ರೂ ಒಂದು ಅಂಗಡಿ ಮುಂದೆ ನನ್ನ ಫೋಟೋ ಇರಬೇಕು, ನಾನು ಈ ರೀತಿ ಮಾಡೆಲ್ ಆಗಿ ನಿಂತ್ಕೊಬೇಕು ಅನ್ನೋಂಥದ್ದು. ಬಟ್ ನನ್ನದೇ ಆದ ಶಾಪಲ್ಲಿ ಹೊರಗಡೆ ನಾನು ನನ್ನ ಫೋಟೋನ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ದಿಸ್ ಈಸ್ ಮೈ ಗ್ರೇಟ್ ಆ್ಯಂಡ್ ಬೆಸ್ಟ್ ಅಚೀವ್ಮೆಂಟ್ ಇನ್ ಮೈ ಲೈಫ್. ಸೊ ಇದಕ್ಕೆ ಸಹಾಯ ಮಾಡಿದಂತಹ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಗ್ರೇಟ್ಫುಲ್. ಫೇವ್ರೆಟ್ ಪಿಜ್ಜಾ ಟಾಪಿಂಗ್, ಚೀಸ್ ಇಲ್ಲದ್ರೆ ನಾನು ಯಾವುದೂ ಇದನ್ನು ತಿನ್ನಲ್ಲ. ಸೊ ಅದು ಬಿಟ್ಟರೆ ಐ ಲೈಕ್ ದಿಸ್ ಚಿಕನ್ ಸಾಸೇಜ್. ಐ ಆಮ್ ಗುಡ್ ಅಟ್ ತಲೆನೋವು ಹೋಗ್ಸಿಂಗ್. ತಲೆನೋವು ಒಂದು ನನಗೆ ಯಾವಾಗ್ಲೂ ಬರ್ತಾ ಇರುತ್ತೆ. ಸೊ ಇದು ಅಮೃತಾಂಜನು, ರೋಲ್ ಆನ್ಸ್, ಸ್ಟೀಮರು, ಇದೆಲ್ಲನೂ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ ದೀಸ್ ಡೇಸ್. ಮತ್ತೆ ಜಾಸ್ತಿ ಆಗಿದೆ, ಮೊದಲು ತುಂಬ ಇತ್ತು. ಬಟ್ ಕಮಿಂಗ್ ಬ್ಯಾಕ್ ಟು ದ ಸ್ಕಿಲ್, ಐ ಆಮ್ ಗುಡ್ ಅಟ್ ಟಾಕಿಂಗ್, ಗುಡ್ ಅಟ್ ಮೇಕಪ್. ಅದು ಬಿಟ್ಟರೆ ಗುಡ್ ಅಟ್ ಮ್ಯಾನೇಜಿಂಗ್ ಪೀಪಲ್. ಮೈ ಲಕ್ಕಿ ನಂಬರ್ ಆ್ಯಕ್ಚುಲಿ ನಾನು ಯಾವಾಗಲೂ ಅಂದ್ಕೊಳ್ಳೋದು 7 ಅಂತ. ಅನ್ಫಾರ್ಚುನೇಟ್ ಥಿಂಗ್ ಇಸ್ ದಟ್ ಇಟ್ ಕೀಪ್ಸ್ ಚೇಂಜಿಂಗ್. ಒಂದು ಸತಿ 3 ಆಗಿರುತ್ತೆ. ಆ್ಯಂಡ್ ಬಿಕಾಸ್ ನನ್ನ ಡೇಟ್ ಆಫ್ ಬರ್ತಲ್ಲಿ 10 ಇರೋದ್ರಿಂದ ಐ ಆಲ್ವೇಸ್ ಫೀಲ್ 1 ಈಸ್ ಮೈ ಲಕ್ಕಿ ನಂಬರ್. ಇದಿಷ್ಟು ನನಗೆ ಜನರಲ್ ಆಗಿ ಬಹಳಷ್ಟು ಜನ ರಿಪೀಟ್ ಮೋಡ್ನಲ್ಲಿ ಕೇಳ್ತಾ ಇದ್ದಂತಹ ಪ್ರಶ್ನೆ. ಸೊ ಎಲ್ಲನೂ ಒಟ್ಟಿಗೆ ಸೇರಿಸಿ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಬಿಟ್ಟು ನಿಮ್ಮಲ್ಲಿ ತುಂಬ ಪ್ರಶ್ನೆಗಳಿರುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ನಿಮ್ಮಲ್ಲಿ ಇದೇ ರೀತಿಯಾಗಿ ಯಾವುದಾದ್ರೂ ಪ್ರಶ್ನೆ ಇತ್ತು ಅಂತಂದರೆ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡ್ಬೋದು. ನೀವು ಅದನ್ನು ತಿಳಿಸ್ಕೊಟ್ರೆ ಇದೇ ರೀತಿಯಾದ ಇನ್ನೊಂದು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ನ ನಾನು ಮಾಡ್ತೀನಿ. ಸೊ ದಟ್ ನೀವು ನನ್ನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೋದು ಅಂತ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಇಷ್ಟೊತ್ತವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಬೆಂಕಿ ತನಿಷಾ, ಥ್ಯಾಂಕ್ ಯು ಸೋ ಮಚ್.